ಕೆಲ್ಸಕ್ಕೆ ರಜೆ ಇದೆಯಲ್ಲ ಅಂತೇಳಿ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನ ನೋಡಿದ್ರೆ ಫುಲ್ ರಶ್ಶು. ಸರಿ ಇನ್ನೇನು ಮಾಡೋದು, ನಮ್ಮ ಆಂಟಿ ಮನೆಗೆ ಹೋಗೋಣ ಅಂತ ಹೊರಟೆ. ಅದೇನು ಹತ್ರ ಇಲ್ಲ, ತುಂಬ ದೂರನೇ ಚಂದಾಪುರ. ಬಸ್ಸಲ್ಲಂತೂ ಹೋಗೋಕ್ಕಾಗಲ್ಲ, ರಶ್ಶಲ್ಲಿ, ಆ ಟ್ರಾಫಿಕಲ್ಲಿ, ಆ ಬಿಸಿಲಲ್ಲಿ. ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸರಿ ಮೆಟ್ರೋಲ್ಲಿ ಹೋಗೋಣ ಅಂತೇಳಿ ಹೊರಟೆ. ಅಲ್ಲಿ ನೋಡಿದ್ರೆ 3 ಮೆಟ್ರೋ ಚೇಂಜ್ ಮಾಡಬೇಕು. ಮೆಟ್ರೋಲು ಸೀಟ್ ಇಲ್ಲ. ಆ ಮೆಜೆಸ್ಟಿಕಲ್ಲಂತೂ ಫುಲ್ ರಶ್ಶು. ರಜಾ ಇದ್ರಂತೂ ಎಲ್ಲೂ ಹೋಗ್ಲೇಬಾರ್ದಪ್ಪ ಅನಿಸ್ಬಿಡುತ್ತೆ, ಅಷ್ಟು ಜನ. ಸರಿ ಹಂಗೂ ಹಿಂಗೂ ನಾನು ಬೊಮ್ಮಸಂದ್ರ ತಲುಪಿದೆ. ಬೊಮ್ಮಸಂದ್ರದಲ್ಲಿ ನನ್ನ ತಂಗಿ ಹೊಸ ಬಟ್ಟೆ ಅಂಗಡಿ ಓಪನ್ ಮಾಡಿದ್ಲಲ್ಲ, ಅಲ್ಲಿ ಹೋಗೋಣ ಅಂತ ಹೋದೆ. ಅಲ್ಲೂ ಹೋಗಿ 1-2 ಡ್ರೆಸ್ ಟ್ರೈ ಮಾಡಿದೆ. ಅವಳ ಹತ್ರ ಮಾತಾಡಿಸ್ಕೊಂಡು ಕೊನೆಗೆ ಆಂಟಿನ ನೋಡೋಣ ಅಂತೇಳಿ ಆಂಟಿ ಕೆಲಸ ಮಾಡೋ ಜಾಗಕ್ಕೆ ಹೋದೆ. ಆಂಟಿ ನನ್ನನ್ನು ನೋಡಿದ ತಕ್ಷಣ ಖುಷಿಯಾದರು, ಮತ್ತು ಕುಡಿಯೋಕ್ಕೆ ಜ್ಯೂಸ್ ಕೂಡ ಕೊಟ್ಟರು. ಸರಿ ಮನೆಗೆ ಹೋಗಿ ನಾನು ಬರ್ತೀನಿ ಅಂತೇಳಿ ಆಂಟಿ ನಮ್ಮನ್ನ ಕಳಿಸ್ಕೊಟ್ರು. ನಾವು ಅಲ್ಲಿಂದ ಹೊರಟೆ. ಅಲ್ಲೂ ಟ್ರಾಫಿಕ್ಕೆ. ಹಂಗೂ ಹಿಂಗೂ ನಮ್ಮ ಆಂಟಿ ಮನೆ ತಲುಪಿದೆ.